ಧೀರಜ್ ಸಾರಿ 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 ಐ ಲವ್ ಯು ಸಾರಿ. ನೀವು ಬಿಡಿ, ನಿಮ್ಗೆ ಫ್ಯಾಟ್ ಇಲ್ಲ ಬಾಡಿಲಿ, ಅದಕ್ಕೆ ಸೆಕೆ ಇಲ್ಲ. ನಮಗೆ ಸ್ವಾಮಿ ಹೆದರಿಕೆ ಆಗುತ್ತೆ ಗುರು. ಒಂದು ಲಾರಿಯಿಂದ ಈ ಥರ ಎಲ್ಲ ಹೋಗ್ಬೇಕಿದ್ರೆ ಹಿಂದೆ ಬರೋರು ಯಾರಾದರೂ ಬ್ರೇಕ್ ಹಿಡಿಲಿಲ್ಲ ಅಂದರೆ ಅಪ್ಪಚ್ಚಿ ಮದಿದ್ರಲ್ಲಿ ನಾವು. ಒಂದು ಹೆಲ್ಮೆಟ್ ತಗೊಳ್ಳೋದಕ್ಕೆ 4 ಜನ ಚಡ್ಡಿ ಹಾಕ್ಕೊಂಡು ಸ್ವಿಫ್ಟ್ ಎತ್ಕೊಂಡು ಚೆನ್ನಾಗಿ ಹೋಗಿದ್ದಾರೆ. ಹೂ ಕ್ರಿಸ್ಮಸ್ ಗಿಫ್ಟ್. ಯಾರು ಆಫೀಸಲ್ಲಿ. ಅದು ಯಾರು? ಕೊಲೀಗ್. ಅದೇ ಹುಡುಗನ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಆಫ್ಟರ್ ಸೋ ಮೆನಿ ಡೇಸ್ ಯೋ ಕೌಶಿಕ್ ಯೋ ಮ್ಯಾನ್ ಬ್ಯಾಕ್. ಹೊಸ ಯಾವ್ದು ಗ್ಲೌಸ್ ಇದೆ? ಎಲ್ಲಷ್ಟು ಯಾವಾಗ ತಗೊಂಡು ಎಲ್ಲಷ್ಟು ತಗೊಂಡಿದ್ದಲ್ಲ. ಏನು ಗಿಫ್ಟೆಡ್ ಬೈ ಹೂ ಕ್ರಿಸ್ಮಸ್ ಗಿಫ್ಟ್. ಯಾರು? ಆಫೀಸಲ್ಲಿ. ಅದು ಯಾರು? ಕೊಲೀಗ್. ಅದೇ ಹುಡುಗ ಹುಡುಗಿ ಆಗಿದ್ರೆ ಸ್ವಲ್ಪ ಸ್ಪೆಷಲ್ ಇರೋದು, ಬಟ್ ನಾರ್ಮಲ್. ಓಕೆ, ಇವತ್ತು ನಾನು ನಮ್ಮ ಅಪ್ಪ ಇಲ್ಲ ಆ್ಯಕ್ಚುಲಿ ಅಂತ ನಿಮಗೆ ಹೇಳೋದು ಮರ್ತೋಯ್ತು. ಇವತ್ತು ಫಸ್ಟ್ ಟೈಮು ನಮ್ಮ DSC ರೈಡಿಂಗ್ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ DSC ರೇಸ್ ಪ್ರೋ. ಸೊ ಇದನ್ನು ಆಲ್ರೆಡಿ ಲಾಸ್ಟಾಗಿ ನೋಡಿರ್ತಾರೆ ಹೆಂಗೆ ತೊಗೊಂಡಿದ್ದೀನಿ ಅಂತ. ಸೊ ಇವಾಗ ಡೆಡ್ಲಿ ಕಾಂಬಿನೇಷನು. ಇನ್ನೇನಿಲ್ಲ, ಮಾಮೂಲಿ ಶೂಸ್ ಇನ್ನೂ ಸೋಲೆಸ್ ಹಾಕಿಲ್ಲ, ತೊಗೊಂಡಿದ್ದೀನಿ, ಇನ್ನೂ ಓಪನ್ ಮಾಡಿಲ್ಲ. ಸೊ ಇದು ಹಳೆಯದೇ, ಇದನ್ನು ಯೂಸ್ ಮಾಡ್ತಿರೋದು. ಇನ್ನು ಇದೊಂದು ತೊಗೊಂಡೆ. ಸೊ ಇಲ್ಲಿ ಪರ್ಸು ಎಲ್ಲ ಕ್ಯಾರಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ನಮ್ಮ ಬಾನ್ 40 ಧೀರಜ್ ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ಗುಣನೂ ಅಲ್ಲಿ ಫಸ್ಟ್ ಮೀಟಿಂಗ್ ಪಾಯಿಂಟ್ ಹತ್ರ ಕಾಣ್ತವ್ರೆ. ಸೊ ಫಸ್ಟ್ ಮೀಟಿಂಗ್ ಪಾಯಿಂಟ್ ಬಂದು ಇಲ್ಲಿ ಹೊರ್ತೂರು ಕೊಡಿ, ಅಲ್ಲಿ ಗುಣ ಜನ ಆಯ್ತಾನೆ. ಅಲ್ಲಿಂದ ನೆಕ್ಸ್ಟ್ ಹೊಸೂರು ಟೋಲು, ಅಲ್ಲಿ ಬಾನ್ 40 ಧೀರಜ್ ಜನ ಆಯ್ತಾರೆ. ನಾವು ಹೋಗ್ತಾ ಇರೋದು ಬಳುಮಲೈ ಫೋರ್ಟ್. ಬಳುಮಲೈ ಫೋರ್ಟ್ 110 ಕಿಲೋಮೀಟರ್ಸ್ ಮ್ಯಾನ್. ಓಕೆ, ಇವಾಗ RCB ಮತ್ತು CSK ಮ್ಯಾಚ್ ಲಾಗ್ ಹಾಕಿದ್ದೀರಿ. ಇವಾಗ ಜಸ್ಟ್ ಪೋಸ್ಟ್ ಮಾಡಿ ಬರ್ತಾ ಇದ್ದೀರಿ. ಸೈಕ್ ಕಮೆಂಟ್ ಆಗ್ತವೆ, ಬ್ರೋ ಫುಲ್ ಲೈವ್ ಬಂದ್ಬಿಡ್ಬೋದಿತ್ತಲ್ಲ ಅಂತ. ನನಗೆ ಗೊತ್ತಿರಲಿಲ್ಲ ಅದೆಲ್ಲ ಮ್ಯಾಚಲ್ಲಿ ಅದೆಲ್ಲ ಹಾಕಂಗಿಲ್ಲ, ಇದನ್ನು ಹಾಕ್ಬೋದು ಅಂತ. ನನಗೇನು ಗೊತ್ತಿತ್ತು, ನಮ್ಮ ಐಫೋನಲ್ಲಿ ಏನು ರೆಕಾರ್ಡ್ ಮಾಡ್ತೀವಲ್ಲ ಹಾಕ್ಬೋದು ಅಂತ ನಾನು ಅಂದ್ಕೊಂಡಿದ್ದು. ಕಾಪರೇಟ್ ಸ್ಟ್ರೈಕ್ ಬಿದ್ದರೆ ಏನು ಮಾಡೋಕ್ಕಾಗಲ್ಲ, ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಅಕಸ್ಮಾತ್ ಸ್ಟ್ರೈಕ್ ಬಿದ್ದರೂ ಬೀಳಲಿ, ಇಲ್ಲಾಂದರೆ ಒಂದು 2-3 ಡೇಸ್ ನೋಡ್ತೀನಿ. ಬೀಳುತ್ತೆ ಅನ್ನೋ ಥರ ಇದ್ದರೆ ತೆಗೆದು ಪ್ರೈವೇಟ್ ಮಾಡ್ತೀನಿ, ಇಲ್ಲಾಂದರೆ ಹಂಗೆ ಇಡ್ತೀನಿ. ಮೋಹನ್ ಬ್ರೋ ಎಲ್ಲ ಕೇಳ್ತೀವಿ, ಅದಕ್ಕೆಲ್ಲ ಬೀಳಲ್ಲ ಅಂತ ಅಂದರು. ಬಟ್ ಸುಮಾರು ಜನ ಕಮೆಂಟ್ ಸೆಕ್ಷನ್ ಬೀಳುತ್ತೆ ಅಂತ ಇದ್ದಾರೆ. ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೋಡೋಣ ಮುಂದೆ ಏನಾದರೂ ಹೋಗಿ. ಎಲ್ಲ ಕೋಡ್ ಸ್ಟಾರ್ಟ್ ಆಗಿದೆ, ಬಟ್ 2 ಗಾಡಿನ ವಾಶ್ ಮಾಡಿಸ್ಬೇಕು. ಈ ರೈಡ್ ಬಂದಮೇಲೆ ವಾಶ್ ಮಾಡಿಸ್ತೀನಿ. ನಮ್ಮ ಡಾಲ್ಫಿನ್ ಕೌಶಿ ತಗೊಳ್ತಾನೆ ನಮ್ಮ ರಾಕಿನ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೇಟ್ ಆಗಿಬಿಡ್ತು ಗುರು, ಲೇಟ್ ಆಗಿಬಿಡ್ತು. ಅವರೆಲ್ಲ ಆಲ್ರೆಡಿ ಹೊಸೂರು ಟೋಲ್ ಹತ್ರ ಇದ್ದಾರೆ. ನಾನು ಇನ್ನೂ ವೈಟ್ ಫೀಲ್ಡಲ್ಲಿ ಇದ್ದೀನಿ. ಅವ್ರಿಗೆ 20 ಮಿನಿಟ್ಸ್ ಬಂದೆ ಅಂತ ಹೇಳಿದ್ದೀನಿ. ಇಲ್ಲಿ ಗುಣ ಕಾಯ್ತಾ ಇದ್ದಾನೆ. ಎಲ್ಲಿದ್ದಾನೆ ಗುಣಶೇಖರ್? ಗುತ್ತಿಗೊಂಡ ಗುಣಶೇಖರ್ ಹೋಗ್ತಾ ಇರ್ತಾರ ಅಥವಾ ಇಲ್ಲೇ ನಿಂತಿರ್ತಾರ? ಇಲ್ಲೇ ನಿಂತಿದ್ದಾರೆ. ಬಾಬಾ ಬಿಸ್ಲ ನಿಂತಿದ್ದಾರೆ. ನಡಿ. ನಿಂದು ಆಯ್ತಾ ಬಿಡು, ಅಲ್ಲಿ ಟೋಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹಾಕ್ಸ್ಕೊಳ್ಳೋಣ. ಅದರಲ್ಲೂ ಇದೆ ತಾನೆ 2 ಪಾಯಿಂಟು. ಟೋಲ್ ಹತ್ರ ಹೋಗೋಣ, ಆಮೇಲೆ ಹಾಕ್ಸ್ಕೊಳ್ಳೋಣ. ನಡಿ, ಹಾಗಾದ್ರೆ ಮುಂದೆ ಹಾಕ್ಸ್ಕೊಂಡು ಹೋಗೋಣ. ನಡಿ, ಅದೆಲ್ಲಿ ಇದೆಯಲ್ಲ ಹಾಕ್ಸ್ಕೊಂಡು ನಡಿ. ನಾವು ನಡಿ. ಓ ಗುಣ ಫುಲ್ ಸೂಟು. ಬಾಯ್, ಅದು DSG ಪ್ಯಾಂಟ್ ಅದು ನೋಡ್ರಿ ಹಿಂಗಿದೆ. ನಿಯಾನು ಬಾಯ್ ಕೌಶಿಕ್. ಹಾಕೊಂಡು ಅಣ್ಣ ಟೈಟ್ ಬಿಟ್ಟು. ಗುಣ ನೋಡ್ರಿ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿರೋದು. ಅವ್ನು ಫುಲ್ ಇವಾಗ್ಲೂ ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆಯಲ್ಲ, ಅದು ಯಾವಾಗ ಬೇಕಾದ್ರೂ ಆಗ್ತಾ ಇರ್ಬೋದು. ಏನಾದ್ರು ಕೈಗೆ ಮತ್ತೆ ಪ್ರೆಷರ್ ಬಿದ್ದರೆ ಡಿಸ್ಲೋಕೇಟ್ ಆಗುತ್ತೆ. ಬಟ್ ಸ್ಟಿಲ್ ಈಸ್ ನಾಟ್ ಕ್ವಿಟಿಂಗ್ ಬೈಕಿಂಗ್. ನಾನು ಅದಕ್ಕೇ ಏದಾರು ಒಂದು ನೇಕಿಡ್ ಬೈಕ್ ತಗೋ, ಇಲ್ಲಾಂದರೆ ಒಂದು ADV ತಗೋ, ಜಾಸ್ತಿ ಸ್ಟ್ರೆಸ್ ಆಗಲ್ಲ ಅಂತ ಅಂದೆ. ಬಟ್ ಅವನ ಮಾತೇ ಕೇಳಲ್ಲ. ಫೈನಲಿ ಜಾಯ್ನ್ ಆಗ್ತಾ ಇದ್ದೀವಿ ಹೊಸೂರು ಹೈವೇ. ಇಲ್ಲಿವರೆಗೂ ಜಾಮ್ ಇತ್ತು ಫುಲ್ಲು. ಪ್ರಾಬಬ್ಲಿ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀನಿ. ಒಂದೊಂದ್ಸಲಿ ಕನ್ಫ್ಯೂಸ್ ಆಗುತ್ತೆ. ಪಾಪ ಧೀರಜ್ ಮತ್ತು ಬಾನ್ 40 ಬಂದೆ ಆಲ್ಮೋಸ್ಟ್ 1 ಅವರ್ ಹತ್ತಿರ ಆಯಿತು ಗುರು. ಸಾರಿ ಬಾಯ್ಸ್, ವ್ಲಾಗ್ ನೋಡ್ತಾ ಇದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದೇನು ಮಾಡೋಣ, ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದೆಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗುತ್ತೆ. ಅದು ಸ್ವಲ್ಪ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಇತ್ತೀಚೆಗೆ. ಅದಕ್ಕೇ ಗುರು ಇವತ್ತು ಈ ಸೈಡಿಂದ ಹೋಗೋದಕ್ಕೆ ಜಾಮ್ ಇರಲ್ಲ. ಸೊ ಲಾಂಗ್ ವೀಕೆಂಡ್ ಅಲ್ವಾ, ಎಲ್ಲ ವಾಪಸ್ ಬರ್ತಾ ಇರಬೇಕಾದ್ರೆ ಫುಲ್ಲು ಹೆವಿ ಜಾಮ್ ಇರುತ್ತೆ. ಯಾಕಂದರೆ ಥರ್ಸ್ಡೇಯಿಂದ ರಜಾ, ಆ ಥರ ಸೀನು. ಆಮೇಲೆ ಸ್ವಲ್ಪ ಜನ RIP ಇಂಜಿನ್ನು ಅದು ಇದು ಏನೋ ಕಮೆಂಟ್ಸ್ ಆಗ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ. ಅದಕ್ಕೆ ರಿಪ್ಲೈ ಒಂದು ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿರಿ. ಏನು ಸಿನಾರಿಯೋ, ಏನಕ್ಕೆ ಇದನ್ನು ಚೂಸ್ ಮಾಡಿದೆ ಅಂತ ಒಂದು ವ್ಲಾಗ್ ಮಾಡ್ತೀನಿ ಸದ್ಯದ್ರಲ್ಲೇ. ಅದಕ್ಕೆ ಕರೆಕ್ಟಾಗಿ ಟೈಮ್ ಸಿಕ್ಕಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ವೀಡಿಯೋದಲ್ಲಿ. ಬಟ್ ಮಾಡ್ತೀನಿ ಅದನ್ನು ಸದ್ಯದ್ರಲ್ಲೇ ವೀಡಿಯೋ, ವೈ ಐ ಚೋಸ್ ಅಪ್ರಿಲ್ ಅಂತ.
ಈವನ್ ಎಲ್ಲರೂ ಕಮೆಂಟ್ ಆಗ್ತಿರೋದು ಇಂಜಿನ್ ಅಷ್ಟು ಪ್ರಾಬ್ಲಮ್ಸ್ ಇದೆ, ಅದು ಏನಕ್ಕೆ ಚೂಸ್ ಮಾಡಿದ್ರಿ ಅಂತ. ಮಾಡೋಣ, ಕನ್ಯಾಕುಮಾರಿ ಓಡೋಣ. ಅಫಿಷಿಯಲಿ ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಗುರು, ನಾವು ಜನರಲ್ ಆಗಿ ಹೊಸೂರು ಹೈವೇ ಪಿಕ್ಕೇ ಮಾಡಲ್ಲ, ಏನೇ ರೈಡ್ ಆದ್ರೂ. ಒನ್ ಡೇ ರೈಡು, ಕಾಫಿ, ಬ್ರೇಕ್ಫಾಸ್ಟು ಏನೇ ಆದರೂ ಹೊಸೂರು ಹೈವೇ ಪಿಕ್ ಮಾಡಲ್ಲ. ಬಟ್ ಏನಾದರೂ ಪ್ಲೇಸು ಅದು ಇದು ನೋಡೋದಕ್ಕೋಸ್ಕರ ಈ ಸೈಡ್ ಇದ್ದರೆ ಮಾತ್ರ ಈ ಹೈವೇಗೆ ಬರ್ತೀವಿ. ಇವಾಗ ಇದು ಬರೀ ಕನ್ಸ್ಟ್ರಕ್ಷನ್ ಆಗ್ತಾಯಿದೆಯಾ, ಸೊ ಇನ್ನೂ ಅಷ್ಟು ಅಂದ್ಕೊಳ್ಳಿ ಇವಾಗ ಬಂದರೆ ಸಿನಾರಿಯೋ. ಇಲ್ಲಿ ಟ್ರಕ್ಸ್ಗಳು ಜಾಸ್ತಿ ಗುರು, ಟ್ರಕ್ಸು ಮೂವಿಂಗ್ ಜಾಸ್ತಿ ಇರುತ್ತೆ. ಈವನ್ 6 ಲೈನ್ ಹೈವೇ ಆದ್ರೂ ನಮಗಂತ ಫ್ರೀ ಓಪನ್ ರೋಡ್ಸ್ ಎಲ್ಲೂ ಸಿಗೋಲ್ಲ. ನಾನು ಎಕೋ ಮೋಡಲ್ಲೇ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ರೈಡ್ ಪ್ಲ್ಯಾನ್ ಬಂದು ನಮ್ಮ ಧೀರಜ್ದು. ಇವಾಗ ಏನೋ ಹೇಳಿದ್ ನಾವು ಸ್ಟಾರ್ಟಿಂಗ್ ಹೋಗ್ತಾರೋ ಪ್ಲೇಸ್ ನೇಮ್, ಅದರದ್ದು ರೈಡ್ ಪ್ಲ್ಯಾನು. ನಾನು ಬೆನಾಕೊಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಕಾರ್ನರಿಂಗಿಗೆ. ಬಟ್ ಧೀರಜು ಬನ್ನಿ ಬ್ರೋ ಇದು ಚೆನ್ನಾಗಿದೆ ಹಿಲ್ ಸ್ಟೇಷನ್ನೇ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ದೆ. ಹೇಳ್ಗುಣ, ಮುಂದೆ ಇದ್ದೀನಿ ಬಾ. ಮುಂದೆ ಇಲ್ಲಿ ಒಂದು ಹೋಟೆಲ್ ಬರುತ್ತೆ ಫಾರ್ಚೂನ್ ಅಂತ, ಇದು ಪೆಟ್ರೋಲ್ ಪಂಪ್ ಇದೆ ಬಾ. ಹಾಂ XP, ಹಾಂ ಬಾ. ಹಾಂ ಬಾ. HP ಅಲ್ಲ, ಇಂಡಿಯನ್ ಆಯಿಲು. ಬಾಯ್ಸ್ ಬಂದರು. ಆ್ಯಕ್ಚುಲಿ ನಾವು ಮುಂದೆ ಬಂದುಬಿಟ್ಟಿದ್ವಿ ಸ್ವಲ್ಪ. ಒಳಗಡೆ ಬನ್ನಿ. ಕೇಳ್ಬಿಟ್ಟೆಲ್ಲ ಹಾಕ್ಬಿಟ್ಟು ಓಕೆ ಧೀರಜ್, ಸಾರಿ, ಐ ಲವ್ ಯು, ಸಾರಿ ಬ್ರೋ, ಸಾರಿ ಬ್ರೋ. ಅದು ಗುಣ ಲೇಟ್ ಮಾಡಿಬಿಟ್ಟ. KYT ಬಾನ್, KYT ಹೀರೋ, KYT ಆರಾಮ. ನೀವು ಇಲ್ಲೇ ಮಾಡ್ಬಿಡಿ. ಏನು ಫುಲ್ಲು ಜಾಕೆಟ್ ಎಲ್ಲ ಓಪನ್ ಮಾಡ್ಬಿಟ್ಟು ಬ್ರೋ. ನನಗೆ ನೋಡಿಲ್ಲ, ಅವಾಗಿಂದ ಓಪನೇ ಮಾಡಿಲ್ಲ, ಹಿಂಗೆ ಇಟ್ಕೊಂಡಿದ್ದೀನಿ. ನೀವು ಬಿಡಿ, ನಿಮ್ಗೆ ಫ್ಯಾಟ್ ಇಲ್ಲ ಬಾಡಿಲಿ, ಅದಕ್ಕೆ ಸೆಕೆ ಇಲ್ಲ. ನಮಗೆ ನನಗೂ ನಿನಗೆ ಎಲ್ಲಿದೆ ಫ್ಯಾಟ್ ತೋರಿಸು, ಅಲ್ಲಿ ಬಿಚ್ಚು. ನಮಗೆ ತುಂಬ ಇದೆ. ನನಗೆ ಗೊತ್ತಿಲ್ಲ ಎಲ್ಲಿ ಇಲ್ಲ ಮಾಮ್, ನಿಂಗೂ ಒಂದು ಫ್ಯಾಟು ಆದ್ರೂ ಸಿಕ್ಕಾಬಿಡ ಸೆಕೆ ಬ್ರೋ. ಸೆಕೆ ಆಗ್ತಿದೆ, ಹೌದು. ಹಾಂ ಎಂಥದ್ದು ಪೆಟ್ರೋಲ್ ಹಾಕ್ಸಿಲ್ಲ, ನಿಮಗೆ ಕಾಯ್ತಿದ್ದೆ. ಅವನೇ ಹೋಯ್ತಾನೆ, ಪೆಟ್ರೋಲ್ ಹಾಕ್ಸಿ ನಡೀರಿ. ಓಕೆ ಸರಿ, ನಾನೇ ಹಾಕ್ಸ್ಕೊಂಡು ಬರ್ತೀನಿ, ಹೋಗಿ. ಹಾಂ ಬ್ರೋ, ಒಂದೇ ನಿಮಿಷ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಫ್ಯೂಯಲ್ ಹಾಕ್ಸಾಯ್ತು, ಎಲ್ಲ ಬೈಕ್ ಲೈನಪ್ ಮಾಡ್ತವ್ರೆ. ಯಪ್ಪ ಗುರು, ಇವಾಗ ಬಂದು ಮಾತಾಡ್ತವ್ರೆಲ್ಲ ಹೆಲ್ಮೆಟ್ ನೋಡ್ಕೊಂಡು ಬಂದು ಮಾತಾಡಿಸ್ತವ್ರೆ. ಹೆಲ್ಮೆಟ್ ನೋಡಿ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಗಾಡಿ ಎಲ್ಲ ಅದೇ ಬೈಕಾಗಿತ್ತು. ಹೊಸೂರಲ್ಲೂ ನಮ್ಮ ಚಾನಲ್ ನೋಡ್ತಾರೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಹೊಸೂರು ತಮಿಳ್ನಾಡು ಇರುತ್ತೆ. ಬಟ್ ಪರವಾಗಿಲ್ಲ, ಸ್ವಲ್ಪ ಜನ ಇಲ್ಲಿ ನೋಡ್ತಾರೆ, ಖುಷಿ ಆಗುತ್ತೆ. ಓಕೆ ಕೌಶಿಕ್ ಬೇಗ. ಅಲ್ಲ, ಎಲ್ಲಿವರೆಗೂ ಸ್ಟ್ರೈಟ್ ಅಂತ ಹೇಳಿ ಫಸ್ಟು, ಆಮೇಲೆ ಡಿಸೈಡ್ ಮಾಡೋಣ. ಬಾನ್ ದಪ್ಪಾಗು, ಹೊಸ ಕಾಲೇಜ್ ಸೇರಿಬಿಟ್ಟಿದೆ ಅಂತೆ. ಯಾವ ಕಾಲೇಜ್ ಸೇರಿದೆಯಾ? ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅದೇನದು? ಇದು ಸೌತ್ ಅಂಡ್ ಸರ್ಕಲ್ ಬರುತ್ತಲ್ಲ, ಹಾಂ, ಅಶೋಕ ಪಿಲ್ಲರ್ ಇಂದ. ಅದೇ ಏನು ಕಾಲೇಜ್ ಅದು? MBA ಕಾಲೇಜು. ಈಗ ನೀನು ಡಬಲ್ ಡಿಗ್ರಿ ಮಾಡ್ತಾ ಇದೀಯಾ? ಸಿಂಗಲ್ ಡಿಗ್ರಿ ಸಾಕಾಗಲ್ಲ ನಿಮಗೆ, ಡಬಲ್ ಡಿಗ್ರಿ ಬೇಕು. ಡಬಲ್ ಡಿಗ್ರಿ ಮಾಡಿ ಏನು ಮಾಡ್ತೀಯಾ? ಮನೇಲಿ ಕೂತ್ಕೊತೀನಿ. ಡಬಲ್ ಡಿಗ್ರಿ ಮಾಡಿ ಮನೆಗೆ ಕೂತ್ಕೊಳ್ತೀಯಾ? ನಿನ್ನ ನೆಕ್ಸ್ಟ್ ಲೆವೆಲ್ ಮಾಮ್. ನೀನು ನಮ್ಮ ದೇಶ ಉದ್ಧಾರ ಮಾಡ್ತೀನಿ ನಿಜವಾಗ್ಲೂ. ಪಡಾಯಿ ಉಲಿಕಾಯಿ ಕರೋ IAS ಬನೋ ದೇಶಕ್ಕೆ ನಾಮ್ ರೋಷನ್ ಕರ್. ಅದು ಯಾಪ್ನ ಆಯ್ತಾ? ಯಾವ ಮೂವಿದು ಇದ್ರದ್ದು? ಮುನ್ನಾಬಾಯಿ. 6 ಕಿಲೋಮೀಟರ್ಸ್ ಇದೆ. ಹಾಂ, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಓಕೆ, ಎಲ್ಲಿವರೆಗೂ ಒಂದು ರೋಡು? ಎಷ್ಟು ಕಿಲೋಮೀಟರ್ಸ್ ಒಂದು ರೋಡು? ಒಂದು ಹೆಲ್ಮೆಟ್ ತಗೊಳ್ಳೋದಕ್ಕೆ 5 ಜನ 4 ಜನನಾ ಕಾರಲ್ಲಿ ಹೋಗಿದ್ದು? ಒಂದು ಹೆಲ್ಮೆಟ್ ತಗೊಳ್ಳೋದಕ್ಕೆ 4 ಜನ ಚಂಡಿ ಹಾಕ್ಕೊಂಡು ಸ್ವಿಫ್ಟ್ ಎತ್ಕೊಂಡು ಚೆನ್ನಾಗಿ ಹೋಗಿದ್ದಾರೆ. ಆ ಪ್ರೈಸಲ್ಲಿ ಇನ್ನೂ ಒಂದು 2 ಹೆಲ್ಮೆಟ್ ಬರ್ತಾಯಿದ್ದಿಲ್ಲ. ಬಾನ್ ಕಮ್ ಲೆಟ್ಸ್ ಗೋ. ಶೆಕೆ ಗುರು, ಇವ್ರು ಸ್ಟಾರ್ಟ್ ಆಗಲ್ಲ. ಏನು ABS ಸೆನ್ಸರ್ ಏನೋ ಎರೋ ಬರ್ತಿದೆಯಲ್ಲ? ABS ಏನು ಎರೋ ಗುರು? ಇದು ಬೇಡ, ಹಿಂಗೆ ಇರಲಿ ನೋಡೋಣ. ಅದು ಹೋಗ್ತಾ ABS ನಾರ್ಮಲಾಗಿ ಆಫ್ ಆಗುತ್ತೆ, ಅದೇನು ಎರೋರು ಬರೋಲ್ಲ. ಓಹೋ, ಎಲ್ಲ ಬಾಯ್ಸು ಫುಲ್ಲು ಹೊರಟ್ಬಿಟ್ರು ಗುರು, ಬಿಟ್ಟು. ನಾನೇ ಹಿಂದೆ ಆಗ್ಬಿಟ್ನಲ್ಲ, ಎಲ್ಲ R15 ಮುಂದೆ ಹೋಗ್ಬಿಟ್ರು. ನೋಡಿ, ಇದೇ ಹೇಳಿದಲ್ಲ ಟ್ರಕ್ಸು ಜಾಸ್ತಿ ರೋಡಲ್ಲಿ ಅಂತ, ಇದೇ ರೀಸನ್.
ಹಿಂದೆ ನಡಿ ಬಂದೆ ನಾನು ನಿನ್ನ ಮುಂದೆ ರೈಸ್ ಗುಂಡಣ್ಣ ವೇರ್ ಆರ್ ಯು ಗೋಯಿಂಗ್ ತಮಿಳ್ನಾಡಿಗೆ ಗೋಯಿಂಗ್ ಇವರು ಬಸ್ಸವರು ಆ ಕಡೆ ಈ ಕಡೆ ಆ ಕಡೆ ಇವರೇನು ನಮ್ಮ KSRTC ಇವ್ರ ಮುಂದೆ ಬಿಡ್ರಿ ಒಂದು ಸ್ಟ್ರೆಚ್ ನೋಡೋಣ ಸ್ಟ್ರೆಚ್ ಅಂತ ನೋಡ್ತಾ ಇದ್ರೆ ಸ್ಟ್ರೆಚ್ ಬಿಟ್ಟಿನೆಲ್ಲ ಸಿಗ್ತಾಯಿತ್ತು ಓ ಶೆಟ್ ಅಕ್ಕೊಂದು ಇವಾಗ ರೈಸ್ ಮಾಡಿದ್ದೆ ಗುರು ಇದನ್ನೇ ಹೇಳ್ತಾ ಇದ್ದಿದ್ದು ಗುಣಾಣ ಹಂಸಿದೆ ಅಂತ ಗುರು ಒಂದು ಸ್ವಲ್ಪ ರೋಡ್ ಫ್ರೀ ಕೊಟ್ಬಿಟ್ರು ಹೋಗ್ಬಿಡ್ತೀವಿ ನಮ್ಮ ಪಾಡಿಗೆ ನಾವು ಸ್ವಾಮಿ ಹೆದರಿಕೆ ಆಗುತ್ತೆ ಗುರು ಒಂದು ಲಾರಿಯಿಂದ ಈ ಥರ ಎಲ್ಲ ಹೋಗ್ಬೇಕಿದ್ರೆ ಹಿಂದೆ ಬರೋರು ಯಾರಾದರೂ ಬ್ರೇಕ್ ಹಿಡಿಲಿಲ್ಲ ಅಂದರೆ ಅಪ್ಪಚ್ಚಿ ಮದಿದ್ರಲ್ಲಿ ನಾವು ಯಾವ ಗೇರ್ಸು ಏನು ಮಾಡೋಕ್ಕಾಗಲ್ಲ ಏರ್ ಬ್ಯಾಗ್ಸು ಏನು ಮಾಡೋಕ್ಕಾಗಲ್ಲ ಎಂಥದ್ದು ಏನು ಮಾಡೋಕ್ಕಾಗಲ್ಲ ಇದ್ದಾರೆ ಇದ್ರ ಸಿಚುವೇಶನ್ನು ಅದಕ್ಕೆ ಸ್ವಲ್ಪ ಮಿರರ್ಸ್ ಅಬ್ಸರ್ವ್ ಮಾಡ್ತಾ ಇರಬೇಕು ಇದು ಸ್ವಲ್ಪ ಡೇಂಜರಸ್ ರೋಡು ಪುಷ್ ಮಾಡ್ತಾವನಲ್ಲ ಫಾರ್ ವಾಟ್ ಎವರ್ ರೀಸನ್ಸ್ ಈ ವ್ಲಾಗು ನೀವು ಹೊಸ್ದಾಗಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ಆ ಪ್ಲೇಸಿಗೆ ಹೋಗಿ ಸಿಗ್ತೇನೆ ಇಲ್ಲಾಂದರೆ ಒಂದೇ ವ್ಲಾಗಲ್ಲಿ ಹಾಕೋದು ಎಂಟಿಯಾಗಿ ಹೋಗುತ್ತೆ ಓಕೆ ಬಾಯ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಬಾಂಬಿಸ್ಬೇಕಾರೆ ಅಂತ ಐಡಿ ಯಾಕಂದರೆ ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಬಾಯ್